ನೀವು ಮನೆ ಕಟ್ತಾ ಇದ್ದೀರಾ, ಮನೆ ಕೆಲಸ ತುಂಬ ಡಿಲೇ ಆಗ್ತಾ ಇದೆಯಾ? ಸಣ್ಣ ಸಣ್ಣ ತಪ್ಪುಗಳು ಕೆಲವೊಮ್ಮೆ ದೊಡ್ಡ ಪರಿಣಾಮಗಳನ್ನ ಬೀರ್ತವೆ. ನೀವು ಮನೆ ಕಟ್ಟಬೇಕಾದ್ರೆ ಸಣ್ಣ ಸಣ್ಣ ವಿಷಯವನ್ನು ಯಾವ ರೀತಿ ತಪ್ಪು ಮಾಡ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತೊಗೊಂಡು ಬಂದಿದ್ದೀರಿ. ಅದು ಏನಪ್ಪ ಅಂದರೆ, ಇಲ್ಲಿ ತನಕ ಈ ಥರ ವಿಡಿಯೋ ಮಾಡಲಿಲ್ಲ. ಏನು ಆ ವಿಷಯ ಅಂದರೆ, ನಮಗೆ ಆಲ್ರೆಡಿ ಮನೆ ಇತ್ತು, ಅಂದರೆ ಅವ್ರು ವಾಸ ಇದ್ದಿದ್ದ ಮನೆ ಗ್ರೌಂಡ್ ಫ್ಲೋರಲ್ಲಿತ್ತು. ಈ ಕಾಲಕ್ಕೆ ತಕ್ಕಂಗೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಹೊಸ ಮನೆ ಬೇಕು ಅಂತ ಅವ್ರು ನನ್ನನ್ನು ಕರೆದಾಗ ಅವ್ರು ನನಗೆ ಎರಡು ಅವಕಾಶ ಕೊಟ್ಟರು. ಏನಪ್ಪ ಅಂದರೆ, ಸರ್ ಇದೇ ಮನೆಯೇ ಡೆವಲಪ್ಮೆಂಟ್ ಮಾಡೋಣ ಅಥವಾ ಬೇರೆ ಸೈಟಲ್ಲಿ ಮನೆ ಕಟ್ಟೋಣ ಅಂತ. ಅವಾಗ ನಾನು ಯೋಚನೆ ಮಾಡಿ, ಇವಾಗ ನಾವು ಬೇರೆ ಸೈಟಲ್ಲಿ ಮನೆ ಕಟ್ಟಿದ್ರೆ ಮತ್ತು ಸೈಟಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮತ್ತು ನಮಗೆ ಪಾಯಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗೋದು ಫೌಂಡೇಶನ್ಗೆ. ಅಟ್ಲೀಸ್ಟ್ ಆ ಫೌಂಡೇಶನ್ ಉಳಿತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಳೆ ಮನೆನ ಹಾಗೆ ಉಳಿಸ್ಕೊಂಡು ಅದನ್ನು ಬಾಡಿಗೆ ಕೊಟ್ಟು ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಮಾಡಿದ್ದೀರಿ. ಈ ಥರ ಮಾಡಿರೋ ಅಂಥದ್ದು ಇದು ಮೊದಲನೇ ವಿಡಿಯೋ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಈ ಮನೆ ಇರೋದು ಚೀಮಾಸ್ನಹಳ್ಳಿ ಅಂತ, ಚನ್ನರಾಯಪಟ್ಟಣ ಹೋಬಳಿ, ದೇವನಹಳ್ಳಿ ತಾಲೂಕು. ಇದ್ರ ಓನರ್ ಬಂದು ಮಂಜುನಾಥ್ ಗೌಡ್ರು ಅಂದ್ಬಿಟ್ಟು. ಈ ಸೈಟ್ ಇರೋದು ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು. ನೋಡಿರಿ, ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಗೇಟ್ ಕೊಟ್ಟಿದ್ದೀರಿ. ನಾವು ಹೇಳ್ತಾ ಇರ್ತೀರಿ ಪಶ್ಚಿಮ ವಾಯುವ್ಯದಲ್ಲೇ ಕೊಡಿ ಅಂತ. ಇದು ಸ್ವಲ್ಪ ದೊಡ್ಡ ಜಾಗ, ಆದರೂ ನೀವು 30-40 ಸೈಟ್ ಇದ್ರೂ ಪಶ್ಚಿಮ ವಾಯುವ್ಯದಲ್ಲೇ ಗೇಟ್ ಕೊಡಬೇಕು. ಅದೇ ರೀತಿ ನೋಡಿ, ಆಗ್ನೇಯದಲ್ಲೇ ನಮಗೆ ಏನು ಮೆಟ್ಲನ್ನ ಕೊಡಬೇಕಾಗುತ್ತೆ. ಆಗ ಮಾತ್ರ ನಮಗೆ ವಾಸ್ತುಗೆ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಈ ತಿಂಗಳು 19ನೇ ತಾರೀಕು ಗೃಹ ಪ್ರವೇಶ ಇದೆ. ನೋಡಿ, ಇದು ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು. ನಿಮ್ಗೆ ಯಾವುದೇ ರೋಡ್ ಫೇಸಿಂಗ್ ಇರಲಿ, ಈಸ್ಟು, ನಾರ್ತು, ಸೌತು, ವೆಸ್ಟು, ಯಾವುದೇ ರೋಡ್ ಫೇಸಿಂಗ್ ಇರಲಿ, ನಮಗೆ ಈಶಾನ್ಯದಲ್ಲೇ ಸಂಪು ಬರಬೇಕು. ಪಶ್ಚಿಮ ರೋಡ್ ಫೇಸಿಂಗ್ ಅಂದ್ಬಿಟ್ಟು ವಾಯುವ್ಯದಲ್ಲಿ ತುಂಬ ಜನ ಮಾಡ್ಕೊಬಾರ್ದು. ನಮ್ಮ ಸೈಟಿನ ಈಶಾನ್ಯದಲ್ಲೇ ನಮಗೆ ಸಂಪು ಅಥವಾ ಬೋರ್ವೆಲ್ ಬರಬೇಕು. ನಾವು ಯಾವಾಗಲೂ ಹೇಳೋ ಥರ ನೋಡಿ, ಪೂರ್ವಕ್ಕೆ ಖಾಲಿ ಜಾಗ ಜಾಸ್ತಿ ಇದೆ, ಅದೇ ರೀತಿ ಉತ್ತರಕ್ಕೂ ನಮಗೂ ಮ್ಯಾಕ್ಸಿಮಮ್ ಖಾಲಿ ಜಾಗ ಇದೆ. ಉತ್ತರಕ್ಕೆ ಖಾಲಿ ಜಾಗ ಜಾಸ್ತಿ ಬಿಟ್ಟರೆ ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ. ಪೂರ್ವದಲ್ಲಿ ನಾವು ಜಾಸ್ತಿ ಜಾಗ ಬಿಟ್ಟರೆ ಗ್ರೋತು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮಗೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಇದ್ದಿದ್ದು ಹಳೆ ಮನೆ, ಆದ್ರೂ ನಾವು ಪೂರ್ವ ಈಶಾನ್ಯದ ಒಂದು ಬಾಗಿಲು ಕೊಡಿಸಿದ್ದೀರಿ. ಅದೇ ರೀತಿ ಉತ್ತರ ಈಶಾನ್ಯಕ್ಕೂ ಒಂದು ಬಾಗಿಲನ್ನ ಕೊಡಿಸಿದ್ದೀರಿ. ವಾಯುವ್ಯದಲ್ಲಿ ವಾಶ್ರೂಮ್ ಇದೆ. ನೋಡಿ, ನಮಗೆ ವಾಯುವ್ಯ ಕಾಮನ್ ಕೊಟ್ಟಿರೋದು, ಅಟ್ಯಾಚ್ ಕೊಟ್ಟಿಲ್ಲ, ಕಾಮನ್ ವಾಶ್ರೂಮ್ ಕೊಟ್ಟು ಇದು ವಾಯುವ್ಯ ಬೆಳೆಯುತ್ತೆ ಅಂತ ನಾವು ಈ ಕಾಲಮ್ ಬಾಕ್ಸ್ಗಳನ್ನ ತೊಗೊಂಡಿದ್ದೀರಿ ಪೂರ್ತಿ. ಇದು ಪೂರ್ವ ಈಶಾನ್ಯ. ಅದೇ ರೀತಿ ನೋಡಿ, ಪೂರ್ವ ಮಧ್ಯಭಾಗ ಮತ್ತು ಅಗ್ನಿಮೂಲೆ. ನಮ್ಗೆ ಇವಾಗ ಇದು ಸ್ಕ್ವೇರ್ ಥರ ಬಂದಿದೆ. ಈ ರೀತಿ ನಾವು ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ದೇವಮೂಲೆ ಕಟ್ ಮಾಡಬಾರ್ದು. ಕೆಲವರು ಮೆಟ್ಲನ್ನ ಆಚೆ ತೊಗೊತೀರಿ, ದೇವಮೂಲೆಯಲ್ಲಿ ಕಾಲಮ್ ಬಾಕ್ಸ್ ತೊಗೊಳಬೇಕು, ಇಲ್ಲ ಅಂದರೆ ಕಟ್ಟಾಗುತ್ತೆ. ನೋಡಿ, ಇದು ಅಗ್ನಿಮೂಲೆಯಲ್ಲಿರ್ತಕ್ಕಂಥ ಮೆಟ್ಲು. ನಮಗೆ ಅಗ್ನಿಮೂಲೆಯಲ್ಲಿ ಮೆಟ್ಲು ಬಂದಾಗ ನೀವೇನು ಮಾಡ್ತೀರಾ, ಪೂರ್ತಿ ಫಿಲ್ ಮಾಡ್ತೀರಾ. ನೋಡಿ, ಆ ಥರ ಮಾಡಬಾರ್ದು, ಈ ಥರ ಮಾಡಬೇಕು. ನಮಗೆ ಅಗ್ನಿಮೂಲೆಯಲ್ಲಿ ಗಾಳಿ ಬರಬೇಕು. ನೋಡಿರಿ, ಪೂರ್ವಕ್ಕೂ ನಾವು ಓಪನ್ ಕೊಟ್ಟಿದ್ದೀರಿ, ಅದೇ ರೀತಿ ದಕ್ಷಿಣಕ್ಕೂ ಕೊಟ್ಟಿದ್ದೀರಿ. ಏನಕ್ಕಪ್ಪ ಅಂದರೆ, ನಾವು ಮುಂಚೆ ಸೌದೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಲೆ ಆರೋಗ್ಬಿಟ್ರೆ ಗಾಳಿ ಊದ್ತಾಯಿದ್ರಿ. ಗಾಳಿ ಊದಿದ್ರೆ ಬೆಂಕಿ ಹಾಗೆ ಅಂಟ್ಕೊಳೋದು. ಅದೇ ರೀತಿ ಇಲ್ಲಿ ಎಷ್ಟು ಗಾಳಿ ಬರುತ್ತೆ ಅಷ್ಟು ಎನರ್ಜಿ ನಮಗೆ ಸಿಗ್ತಾ ಇರುತ್ತೆ. ನೋಡಿರಿ, ನಾನು ಫಸ್ಟ್ ಫ್ಲೋರಲ್ಲಿ ಪೂರ್ವದಲ್ಲಿ ನಿಂತಿದ್ದೀನಿ. ನೋಡಿ, ಇದು ಮೆಟ್ಲಾದ್ಮೇಲೆ ಎಲ್ಲರೂ ಈ ಕಾರ್ನರ್ ಕಟ್ ಮಾಡ್ತಾರೆ. ಅಗ್ನಿಮೂಲೆ ಕಟ್ ಮಾಡಬಾರ್ದು. ನಮಗೆ ಮನೆ ಬಾಕ್ಸ್ ಥರ ಅಥವಾ ರೆಕ್ಟಾಂಗಲ್ ಇರಬೇಕು. ಅಗ್ನಿಮೂಲೆ ಕಟ್ ಮಾಡಿಬಿಟ್ಟು ದೇವಮೂಲೆ ಬೆಳ್ಸೋಕೆ ಹೋಗ್ತಾರೆ. ದೇವಮೂಲೆ ಬೆಳೆಸಿದಾಗ ನಮಗೆ ದೇವಮೂಲೆ ಭಾರ ಬೀಳುತ್ತೆ, ಮತ್ತು ಅಗ್ನಿಮೂಲೆ ಕಟ್ಟಾದಾಗ ಹೆಣ್ಮಕ್ಳಿಗೆ ಹೊಡೆತ ಬೀಳುತ್ತೆ. ನಮ್ಮ ಮನೆ ಯಾವತ್ತೂ ಬಾಕ್ಸ್ ಅಥವಾ ರೆಕ್ಟಾಂಗಲ್ ಥರ ಇರಬೇಕು. ನೋಡಿ, ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಪೂರ್ವದಿಂದ ಮ್ಯಾಕ್ಸಿಮಮ್ ನಮಗೆ ಗಾಳಿ ಬೆಳಕು ಬರಬೇಕು ಅಂತ. ನಮಗೆ ಕಿಟಕಿಗೆ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ, ಆದರೆ ನಿಮಗೆ ಭಗವಂತ ಎಲ್ಲ ರಿಟರ್ನ್ ಕೊಟ್ಬಿಡ್ತಾನೆ. ನಾವು ಏನು ಕೊಡ್ತೀರೋ ಅದು ರಿಟರ್ನ್ ಕೊಡ್ತಾನೆ. ಹಾಗಾಗಿ ನಾವು ಪೂರ್ವದಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾವು ಈಗ ವಿಂಡೋ ಮತ್ತು ಡೋರನ್ನ ಕೊಟ್ಟಿದ್ದೀವಿ. ನೋಡಿ, ಇದು ಈ ಮನೆಯ ಪೂರ್ವ ಈಶಾನ್ಯದಲ್ಲಿರ್ತಕ್ಕಂಥ ಬಾಗಿಲು. ನೋಡಿ, ಇದ್ರ ಮೇಲೆ ಒಂದು ವೆಂಟಿಲೇಷನ್ ಕೊಟ್ಟಾಗ ನಮಗೆ ಒಂದು ಪೂರ್ವಕ್ಕೆ ಒಂದು ವಿಂಡೋ ಅಥವಾ ವೆಂಟಿಲೇಷನ್ ಎಕ್ಸ್ಟ್ರಾ ಆಗುತ್ತೆ. ಇದನ್ನು ಬುದ್ಧಿ ಉಪಯೋಗಿಸ್ಕೊಂಡು ನಾವು ಮಾಡೋವಾಗ ಇದೊಂಚೂರು ದೊಡ್ಡದು ಮಾಡ್ತು ಅಂದರೆ ನಮಗೆ 2 ಕೌಂಟಿಂಗ್ ಆಗ್ತದೆ, ಒಂದು ಬಾಗಿಲು ಒಂದು ವಿಂಡೋ. ನೋಡಿ, ನಾನೀಗ ಆಗಲೇ ತೋರಿಸಿದಾಗೆ ಪೂರ್ವ ಈಶಾನ್ಯದಲ್ಲಿರ್ತಕ್ಕಂಥ ಬಾಗಿಲಲ್ಲಿದ್ದೀನಿ ಮನೆ ಒಳಗಡೆ. ಇದಾದಮೇಲೆ ನಮಗೆ ನೋಡಿ, ಉತ್ತರಕ್ಕೆ ವಿಂಡೋಸು ಜಾಸ್ತಿ. ನಾವು ಏನು ಕೇಳಿದ್ರಿ ಪಾಪ ಮಂಜಣ್ಣ ಅವರು ನಮಗೆ ಮಂಜುನಾಥ್ ಗೌಡರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಸರ್ ನೀವು ಏನು ಹೇಳ್ತೀರಾ ಅದು ಕೊಡ್ತೀರಂತ. ದೊಡ್ಡ ದೊಡ್ಡ ವಿಂಡೋ ಕೊಟ್ಟರು. ನಾರ್ತ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಮಗೆ ಅಷ್ಟು ಗಾಳಿ ಬೆಳಕು ಬರೋ ಥರ ಮಾಡಿಕೊಟ್ರು. ಅದೇ ರೀತಿ ನೋಡಿ, ಪೂರ್ವದಲ್ಲೂ ಅಷ್ಟೇ ನಮಗೆ ಮ್ಯಾಕ್ಸಿಮಮ್ ವಿಂಡೋಸ್ ಕೊಟ್ಟರು. ಇವರಿಗೆ ಟಿ ವಿ ಬಂದು ಪೂರ್ವ ಅಂದರೆ ಈಸ್ಟಲ್ಲಿ ಲಿವಿಂಗ್ ಏರಿಯಾದಲ್ಲಿ ಅಗ್ನಿಮೂಲೆಯಲ್ಲಿ ಕೊಟ್ಟಿದ್ದೀರಿ. ಇದು ಲಿವಿಂಗ್ ಏರಿಯಾ ಆದರೆ, ಅದೇ ರೀತಿ ಈ ಲಿವಿಂಗ್ ಏರಿಯಾದ ವಾಯುವ್ಯ ನೋಡಿ,
ವಾಯುವ್ಯಕ್ಕೆ ನಾವು ವಾಶ್ರೂಮ್ನ ಕೊಟ್ರಿ. ಆವಾಗ ನಮಗೇನಾಯಿತು, ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಜನ ಇನ್ನೊಂದು ಏನು ತಪ್ಪು ಮಾಡ್ತೀರ ಅಂದರೆ, ಡೂಪ್ಲೆಕ್ಸಲ್ಲಿ ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಮೆಟ್ಲು ಕೊಟ್ಬಿಡ್ತೀರ. ಕೊಡಬಾರ್ದು. ಈ ಥರ ಒಂದು ವಾಶ್ರೂಮ್ ಕೊಟ್ಟು ಆಮೇಲೆ ಮೆಟ್ಲುಗಳನ್ನ ಕೊಡಬೇಕು. ನಾವು ಪೂರ್ತಿ ಕಾರ್ನರ್ಗೆ ಮೆಟ್ಲುಗಳನ್ನ ಕೊಡಬಾರ್ದು. ಈ ಮೆಟ್ಲಾದಮೇಲೆ ನಮಗೆ ನೋಡಿ ದೇವ್ರ ಮನೆ ಬಂತು. ಇದು ದೇವ್ರ ಮನೆ ಆದಮೇಲೆ ಇದು ಬಂದು ನಮಗೆ ಮಾಸ್ಟ್ರು ಬೆಡ್ರೂಮ್ ಆಗುತ್ತೆ. ಸೌತ್ ವೆಸ್ಟ್ ಕಾರ್ನರಲ್ಲಿ ಅಂದರೆ ನೈಋತ್ಯ ಮೂಲೆಯಲ್ಲಿ ಮಾಸ್ಟ್ರು ಬೆಡ್ರೂಮ್ ಇದೆ. ಈ ಮಾಸ್ಟ್ರು ಬೆಡ್ರೂಮ್ ಆದಮೇಲೆ ಈ ಮನೆಯ ಸೌತ್ ಮಧ್ಯ ಬಂದು ನಮಗೆ ಡೈನಿಂಗ್ ಏರಿಯಾ ಬಂತು. ಈ ಡೈನಿಂಗ್ ಏರಿಯಾ ಆದಮೇಲೆ ಇದು ದಕ್ಷಿಣ ಮಧ್ಯ ಭಾಗ. ದಕ್ಷಿಣ ಆಗ್ನೇಯ ಬಂದು ನಮಗೆ ನೋಡಿ ಅಡುಗೆ ಮನೆ ಬಂತು. ತುಂಬ ಜನ ಕೇಳ್ತಾ ಇರ್ತೀರ, ಸರ್ ಒಳಕಲ್ಲು ಎಲ್ಲಿರಬೇಕು ಅಂತ. ಒಳಕಲ್ಲು ನೀವು ಶೆಲ್ಫ್ ಮೇಲೆ ಇಟ್ಕೊತೀರಿ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಒಳಕಲ್ಲು ಇರಬೇಕು. ನೋಡಿ ಇಲ್ಲಿ ಭೂಮಿಯಿಂದ ಒಳಗಡೆ ಹಾಕಿದ್ದಾರೆ. ಈ ಥರ ನೀವು ಹಾಕ್ಕೊತೀರ ಭೂಮಿಯಿಂದ ಒಳಗಡೆ ಅಂದರೆ ನಾರ್ತಲ್ಲಿ ಅಥವಾ ಈಸ್ಟಲ್ಲಿ ಇರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಒಳಕಲ್ಲುಗಳನ್ನ ಅಳವಡಿಸ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ನೋಡಿ ನಾನು ಹೇಳ್ತಾ ಇರ್ತೀನಿ, ಅಡುಗೆ ಮನೆಯಲ್ಲಿ ಈಶಾನ್ಯದಲ್ಲೇ ಶಿಂಕ್ ಬರಬೇಕು. ನೀವೆಲ್ಲ ದಕ್ಷಿಣದಲ್ಲಿ ಕೊಡ್ತೀರಾ, ಕೊಡಬಾರ್ದು, ಹಾಸ್ಪಿಟ್ಲ್ ಖರ್ಚು ಬರುತ್ತೆ. ಈಶಾನ್ಯ ಇದ್ರ ಮೇಲೆ ನಮಗೆ ಒಂದು ವಿಂಡೋ ಕಂಪಲ್ಸರಿ ವಿಂಡೋ ಬೇಕೇ ಬೇಕು. ತುಂಬ ಜನಕ್ಕೆ ನಾನು ಪ್ಲ್ಯಾನ್ ವೆರಿಫಿಕೇಷನ್ ಮಾಡುವಾಗ ಹೇಳ್ತಾ ಇರ್ತೀನಿ, ಸೌತ್ ಈಸ್ಟಲ್ಲಿ ಒಂದು ವಿಂಡೋ ಕೊಡಿ ಅಂತ. ಯಾವ ರೀತಿ ಅಂದರೆ ನೋಡಿ, ಈ ಸ್ಲ್ಯಾಬ್ ಎಷ್ಟು ಅಡಿ ಇದೆಯೋ ಅಷ್ಟು ಅಡಿ ಇಲ್ಲಿ ಬಿಟ್ಟು ಈ ಸ್ಲ್ಯಾಬ್ ಎಲ್ಲಿ ಎಂಡ್ ಆಗುತ್ತೆ ಇಲ್ಲಿಂದ ನೋಡಿ ಈ ಥರ ವಿಂಡೋ ಕೊಡಬೇಕು ನಮಗೆ. ಅವಾಗಿದು ಉಚ್ಚಸ್ಥಾನ. ಹೆಣ್ಮಕ್ಳು ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಹೈಯರ್ ಆಫೀಸರ್ ಆಗ್ತಾರೆ, ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಾರೆ. ಇಲ್ಲಿ ಸೌತ್ ಈಸ್ಟಲ್ಲಿ ಒಂದು ವಿಂಡೋ ಕೊಟ್ಟಾಗ. ಅದಾದಮೇಲೆ ನೋಡಿ ನಾವು ಯಾವತ್ತೂ ಅಷ್ಟೇ ಅಡುಗೆ ಮನೇಲಾಗ್ಬೋದು, ರೂಮ್ಗಳಲ್ಲಾಗ್ಬೋದು, ವುಡ್ ವರ್ಕ್ ಮಾಡಿಸಿದ್ರೆ ನೋಡಿರಿ ಸೌತು ವೆಸ್ಟಲ್ಲಿ ಮಾಡಿಸ್ಬೇಕು. ಸಾಧ್ಯವಾದಷ್ಟು ಈಸ್ಟು ನಾರ್ತಲ್ಲಿ ನಾವು ಮಾಡಿಸ್ಬಾರ್ದು. ಸೌತ್ ವೆಸ್ಟ್ ಮಾಡಿಸಿದ್ರೆ ವುಡ್ ವರ್ಕು ನಮಗೆ ಭಾರ ಬಿದ್ದಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿಸ್ಕೊಬೇಕು. ನೋಡ್ರಿ ಇದು ಮಾಸ್ಟರ್ ಬೆಡ್ರೂಮು. ಈಸ್ಟ್ಗೆ ಮತ್ತು ಸೌತ್ಗೆ ಹೆಡ್ ಹಾಕ್ಬೋದು. ಇವರು ಹೆಡ್ ತಲೆ ಬಂದು ಸೌತ್ಗೆ ಹಾಕ್ತಾಯಿದ್ದಾರೆ. ನೋಡಿ ನಾನು ವುಡ್ ವರ್ಕ್ ಹೇಳ್ತಾ ಇರ್ತೀನಿ, ಸೌತು ಅಥವಾ ವೆಸ್ಟಲ್ಲಿ ಮಾಡ್ಕೊಳ್ಳಿ, ಪಶ್ಚಿಮ ಅಥವಾ ದಕ್ಷಿಣದಲ್ಲಿ ಮಾಡ್ಕೊಳ್ಳಿ ಅಂತ. ಈ ರೀತಿ ಮಾಡ್ಕೊಬೇಕು. ನಿಮ್ಮ ರೂಮ್ಗಳಲ್ಲಿ ಉತ್ತರ ಮತ್ತು ಪೂರ್ವಕ್ಕೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೋಡಿ ಡೂಪ್ಲೆಕ್ಸ್ ಮನೆಗಳಲ್ಲಿ ನಮಗೆ ಪಶ್ಚಿಮದಲ್ಲಿ ಮೆಟ್ಲು ಬಂದಾಗ ಇದರ ಅಪೋಸಿಟ್ ಪೂರ್ವದಲ್ಲಿ ಡಕ್ ಓಪನ್ ಕೊಡ್ಬೇಕು ನೀವು. ಇಲ್ಲ ಅಂದರೆ ಪಶ್ಚಿಮ ವೆಯ್ಟ್ ಕಡಿಮೆ ಆಗಿ ಪೂರ್ವ ವೆಯ್ಟ್ ಬಿದ್ದಂಗೆ ಆಗುತ್ತೆ. ಈ ಥರ ಡಕ್ ಕೊಟ್ಟಾಗ ಮಾತ್ರ ನಮಗೆ ಎರಡೂ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಮತ್ತು ಈ ಡಕ್ ಕೊಡಬೇಕಾದ್ರೆ ಕುತ್ತುಗಳು ಬರ್ತಾ ಇರ್ತದೆ. ಕರೆಸ್ಕೊಂಡು ನಮ್ಮನ್ನು ತೋರಿಸ್ಕೊಂಡು ಈ ಡಕ್ಗಳನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಾವು ಮೆಟ್ಲಿಂದ ಮೇಲೆ ಬಂದರೆ ನೋಡ್ರಿ ಇದು ಡಕ್ ಕೊಟ್ಟಿದ್ದೀರಿ. ಪೂರ್ವ ಮಧ್ಯ ಭಾಗದಲ್ಲಿ ನಾವು ಓಪನ್ ಪ್ಲೇಸ್ ಕೊಟ್ಟಿದ್ದೀರಿ. ಇದಾದಮೇಲೆ ಉತ್ತರ ಈಶಾನ್ಯದಲ್ಲಿ ನಮಗೆ ಬಾಗಿಲು ಬಂತು. ಅದೇ ರೀತಿ ನೋಡ್ರಿ ಉತ್ತರದಲ್ಲಿ ನಮಗೆ ವಿಂಡೋ, ದೊಡ್ಡದು ವಿಂಡೋ ಕೊಟ್ಟಿದ್ದೀರಿ. ವಾಯುವ್ಯದಲ್ಲಿ ನಾವು ವಾಶ್ರೂಮ್ನ ಕೊಟ್ಟಿದ್ದೀರಿ. ನೋಡಿ ನಮಗೆ ಇದು ನೈಋತ್ಯ ಮೂಲೆಯಲ್ಲಿರ್ತಕ್ಕಂಥ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಆದಮೇಲೆ ನೋಡಿರಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇನ್ನೊಂದು ರೂಮ್ ಕೊಟ್ಟಿದ್ದೀರಿ. ನೋಡಿ ನಾವು ಇದು ಎಷ್ಟು ಗ್ಯಾಪ್ ಕೊಟ್ಟಿರ್ತೀರೋ ಅಲ್ಲೂ ಅಷ್ಟೇ ಗ್ಯಾಪ್ ಕೊಟ್ಟು ವಿಂಡೋನ ಕೊಡಬೇಕು. ನೋಡಿರಿ ವಿಂಡೋ ಈ ರೂಮಿನ ಡೋರು ಮತ್ತು ಇದು ಅದರ ಆಪೋಸಿಟ್ ಇರ್ತಕ್ಕಂಥ ಡೋರು ಹಿಂಗೆ ಸ್ಟ್ರೈಟ್ ಕೊಡಬೇಕು. ಯಾವಾಗ ನಮ್ಗೆ ಹಿಂಗೆ ಸ್ಟ್ರೈಟ್ ಕೊಡ್ತೀರಿ ಎನರ್ಜಿ ಜಾಸ್ತಿ ಓಡಾಡ್ತಾ ಇರ್ತದೆ. ಎದುರು ಸ್ಟ್ರೈಟು ಎಲ್ಲೂ ಕುತ್ತಬರ್ದಿದ್ದಂಗೆ ಕೊಟ್ಟಾಗೆ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಸಿಗೋದು. ನೋಡಿ ನಮಗೆ ವಾಯುವ್ಯದಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳಕ್ಕೋ ಅಥವಾ ಒಂದು ಮನೇಲಿ ಫಂಕ್ಷನ್ ಆದಾಗ ಒಂದು ಹ್ಯಾಂಡ್ ವಾಶು ಏನಾದರೂ ಇಲ್ಲಿ ತೊಗೊಳಕ್ಕೆ ಇದೇನು ತೊಗೊತಾರೆ ಅವರು, ಇದು ಅರ್ಥಿಂಗ್ ಮೇಲೆಯಿಂದ ಇಲ್ಲಿ ಟಚ್ ತೊಗೊಂಡಾಗ ನಮಗೆ ವಾಯುವ್ಯ ಬೆಳೆದು ಬಿಡುತ್ತೆ. ಅದಕ್ಕೆ ನೋಡಿ ಅಲ್ಲಿ ಈಶಾನ್ಯದಲ್ಲೂ ಕೊಟ್ಟಿದ್ದೀರಿ. ಅವಾಗ ಅದೆರಡು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನೋಡಿ ಉತ್ತರ ವಾಯುವ್ಯದಲ್ಲಿ ಹೆಂಗೆ ಅರ್ಥಿಂಗ್ ಕೊಟ್ಟಿದ್ದೀರಿ ಅದೇ ರೀತಿ ಉತ್ತರ ಈಶಾನ್ಯದಲ್ಲೂ ಈ ರೀತಿ ಕೊಡಬೇಕು. ಆವಾಗ ನಮಗೆ ಎರಡು ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ನಮಗೆ ಈ ಮನೆಯ ಉತ್ತರಕ್ಕೆ ನೋಡಿ ಇದೇನು ಪ್ಯಾಸೇಜ್ ಆಚೆ ತಳ್ಳಿದ್ದೀರಲ್ವ ಪೂರ್ತಿ ತಳ್ಳಬೇಕು. ನೀವೇನು ಮಾಡ್ತೀರಾ, ದೇವಮೂಲೆ ಮಾತ್ರ ತಳ್ತೀರಾ, ಆವಾಗ ದೇವಮೂಲೆ ಭಾರ ಬೀಳುತ್ತೆ. ಆ ರೀತಿ ಅಲ್ಲ, ಇದು ಪ್ಯಾಸೇಜ್ ಎಷ್ಟಿದೆಯೋ ಪೂರ್ತಿ ಈಶಾನ್ಯದಿಂದ ವಾಯು ತನಕ ತಳ್ಳಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಳಗಡೆ ಗೋಡೆ ಇಲ್ಲೇ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಮನೆಯೇ ಇಲ್ಲಿಗೆ ತೊಗೊಂಡ್ಬಿಡ್ತಾರೆ. ಹಂಗೆ ತೊಗೊಬಾರ್ದು. ಗೋಡೆ ಮೇಲೆ ಯಾವತ್ತೂ ಗೋಡೆ ಇರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡು ಮತ್ತೆ ನಾನು ಆಗಲೇ ಹೇಳ್ದಂಗೆ ದೇವಮೂಲೆಯಲ್ಲಿ ಮಾತ್ರ ಪೋರ್ಟಿಕ ತೊಗೊಬಾರ್ದು. ತೊಗೊಂಡ್ಮೇಲೆ ಪೂರ್ತಿ ನೋಡಿರಿ ಇದು ಉತ್ತರ ಪೂರ್ತಿ, ಅದೇ ರೀತಿ ನೋಡಿ ಪೂರ್ವ ಪೂರ್ತಿ ಈ ರೀತಿಯಾಗಿ ನಾವು ತೊಗೊಬೇಕು. ಆವಾಗ ನಮಗೇನಾಗುತ್ತದೆ, ಯಾವುದೇ ಮೂಲೆ ಕಟ್ಟಾಗೋದಿಲ್ಲ, ಯಾವುದೇ ಮೂಲೆ ಬೆಳೆಯೋದಿಲ್ಲ. ಈಕ್ವಲಾಗಿ ಎಲ್ಲರಿಗೂ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ನೋಡಿ ಇದು ಬಂದು ನೈಋತ್ಯ ಓವರ್ ಟ್ಯಾಂಕ್ ಇಡೋದಕ್ಕೆ. ಅದೇ ರೀತಿ ಇಲ್ಲಿ ಮೇಲೆ ಟೆರೆಸ್ ಬರೋದಕ್ಕೆ ಇದು ವಾಯುವ್ಯ, ಅದಕ್ಕಿಂತ 1 ಇಂಚಿದು ಡೌನ್ ಇರುತ್ತೆ. ನಾವು ಯಾವಾಗ ಹೇಳ್ತಾ ಇರ್ತೀವಿ ವಾಸ್ತುಕ್ಕೆ ಮನೆ ಕಟ್ಟಿದಾಗ ನಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ಅಂತ. ಯಾವ ರೀತಿ ಅಂದರೆ ನೋಡಿರಿ ನಮಗೆ ನೈಋತ್ಯ ಮೂಲೆಯಲ್ಲಿ ದೊಡ್ಡದು ಮನೆ ಇದೆ. ಅದೇ ರೀತಿ ನಮಗೆ ಪೂರ್ವದಲ್ಲಿ ಬಂದರೆ ನಮಗೆ ದ್ರಾಕ್ಷಿ ಚಪ್ರ ಇರುತ್ತೆ, ತೋಟಗಳಿದ್ದಾವೆ ನೋಡಿ. ಪೂರ್ವದಲ್ಲಿ ನಮಗೆ ಪೂರ್ತಿ ತೋಟಗಳು, ಅದೇ ರೀತಿ ಉತ್ತರದಲ್ಲಿ ಬಂದರೂ ನಮಗೆ ಪೂರ್ತಿ ತೋಟ ಇರುತ್ತೆ. ನಾವು ಯಾವತ್ತು ನಾವು
ವಾಸ್ತುಶಾಸ್ತ್ರದ ಅನುಗುಣವಾಗಿ ಮನೆ ಕಟ್ತೀರಾ, ಆವಾಗ ನಮಗೆ ಸುತ್ತ ಇರೋ ಅಂಥ ಪ್ರಾಪರ್ಟಿಗಳಾಗಿರ್ಬೋದು, ಪ್ರಕೃತಿ ಆಗ್ಬೋದು, ನಮಗೆ ಸಹಕರಿಸುತ್ತೆ. ನಾವು ಏನು ಕೊಡ್ತೀರೋ ಭಗವಂತ ನಮಗೆ ರಿಟರ್ನ್ ಕೊಡ್ತಾನೆ ಅದನ್ನು. ಮತ್ತು ನಮ್ಮ ಮನೆಗೆ ಸೋಲಾರ್ ನೋಡ್ರಿ, ನೀರು ಕಾಯಿಸೋ ಅಂಥ ಸೋಲಾರ್ ಎಲ್ಲ ಹಾಕ್ಕೊಬೇಕು ಅಂದರೆ ಅಗ್ನಿಮೂಲೆ ಅಥವಾ ವಾಯುಮೂಲೆ ಈ ಎರಡು ಜಾಗದಲ್ಲಿ ಎಲ್ಲಿ ಬೇಕಾದರೂ ನಾವು ಸೋಲಾರ್ನ ಹಾಕ್ಕೊಂಡಾಗ ಅದು ವಾಸ್ತು ಕರೆಕ್ಟಾಗಿರುತ್ತೆ. ನಾವು ಟೆರೇಸ್ ಮೇಲೆ ಏನಾದರೂ ಡೈನಿಂಗ್ ಏರಿಯಾ ಥರ ಏನಾನ ಫಂಕ್ಷನ್ ಇದ್ದಾಗ ಊಟದ ವ್ಯವಸ್ಥೆ ಮಾಡ್ಕೊಂಡಾಗ ನಮಗೆ ನಲ್ಲಿಗಳು ಬೇಕಾಗುತ್ತೆ, ನೀರು ಉಪಯೋಗಿಸೋದು ಬೇಕಾಗುತ್ತೆ. ನೋಡಿ, ವಾಯುವ್ಯದಲ್ಲಿ ನಾವು ನೀರನ್ನು ಉಪಯೋಗಿಸ್ಬೇಕು. ಅದೇ ರೀತಿ ಇಲ್ಲಿ ಏನಾದರೂ ಅವ್ರು ಬಟ್ಟೆ ಒಗೆಯೋದಕ್ಕೆ ಮಾಡಿಕೊಂಡ್ರೆ ನೋಡಿ, ಈ ಥರ ಗ್ರಿಲ್ ಸಪೋರ್ಟ್ ತೊಗೊಂಡಾಗ ನೋಡಿ ನಮ್ಗೆ ಈ ಥರ ಹೋಲ್ಸ್ ಇರಬೇಕು. ಯಾವತ್ತೂ ಅಷ್ಟೇ ಇದು ವಾಯುಮೂಲೆ ಅಂದರೆ ಗಾಳಿ ಎಷ್ಟು ಚೆನ್ನಾಗಿ ಆಡುತ್ತೆ ಅಷ್ಟು ಚೆನ್ನಾಗಿ ನಮಗೆ ನಾವು ಮಾಡೋ ಅಂಥ ಕೆಲಸ ಈಸಿಯಾಗಿ ಆಗ್ತಾ ಇರ್ತದೆ. ವಾಯುವ್ಯನ ಯಾವುದೇ ಕಾರಣಕ್ಕೂ ನೀವೇನು ಮಾಡ್ತೀರಾ, ಶೀಟ್ ಹೊಡೆದು ಬ್ಲಾಕ್ ಮಾಡಿಬಿಡ್ತೀರಾ. ಬ್ಲಾಕ್ ಮಾಡಬಾರ್ದು. ಯಥೇಚ್ಛವಾಗಿ ಪೌರ್ಣಮಿ ಬೆತ್ತಿಂಗಳು ಬೆಳಕು ಅದೇ ರೀತಿ ನಮಗೆ ಗಾಳಿ ಬರುವ ಹಾಗೆ ಇರಬೇಕು. ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕು ಅಂತಿದ್ದೀರಾ, ಅವರೆಲ್ಲ ಮಾಡೋ ತಪ್ಪು ಸಣ್ಣ ಪುಟ್ಟವು. ಆ ಒಂದೊಂದೇ ಪಾಯಿಂಟ್ ಆಗ್ತಾ ಹೋದಾಗ ಅದೇ ನಮಗೆ ಬೆಟ್ಟದಷ್ಟು ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಸಣ್ಣ ತಪ್ಪುಗಳನ್ನು ಯಾವ ರೀತಿ ನೀವು ಮಾಡ್ತೀರಾ, ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಏನಾದರೂ ಮನೆ ಕಟ್ಟಬೇಕು ಅಂತಿದ್ರೆ ನಮ್ಮ ಹತ್ರ ಪ್ಲ್ಯಾನ್ ತೊಗೊಂಬಂದರೆ ಅದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ಹೇಳ್ತೀರಿ. ನಾವು ಪ್ಲ್ಯಾನ್ ಮಾಡೋದಿಲ್ಲ, ಬರೀ ನಾವು ವಾಸ್ತು ನೋಡೋದು. ನೀವು ಒಬ್ಬ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ತೊಗೊಂಬಂದರೆ ಅದನ್ನು ಕುತ್ಕೊಂಡು ಏನೇನು ಚೇಂಜಸ್ ಅಂತ ಹೇಳಿ ಅವ್ರ ಹತ್ರನೂ ಮಾತಾಡಿ ಚೇಂಜಸ್ ಮಾಡಿದಾದಮೇಲೆ ನೀವು ಮನೆ ಕೆಲಸ ಹಿಡಿದ್ರೆ ನಿಮಗೆ ಈಸಿಯಾಗಿ ಆಗ್ತಾ ಇರ್ತದೆ. ನಿಮ್ಮ ಮನೆ ಕೆಲಸ ಸ್ಲೋ ಆಗ್ತಾ ಇದೆ ಅಂದರೆ ನಿಮ್ಮ ಮನೆ ವಾಸ್ತು ದೋಷಕ್ಕೆ, ವಾಸ್ತುಗೆ ವಿರುದ್ಧವಾಗಿದೆ ಅಂತ ಅರ್ಥ. ಆ ಸ್ಲೋ ಆಗೋದಕ್ಕೆ ಅದು ಏನೋ ಇರ್ಬೋದು ರೀಸನ್ನು. ಪಕ್ಕ ಸೈಟವ್ರು ತೊಂದರೆ ಕೊಡೋದು, ಅಮೌಂಟ್ ಆಗಬೇಕಂತಿರುತ್ತೆ ಇರೋದು, ಎಲೆಕ್ಟ್ರಿಸಿಟಿ ಅವರು ಸರ್ವಿಸ್ ಕೊಡದಿರೋ ಇರೋದು, ಮೇಸ್ತ್ರಿ ಓಡೋಗೋದು, ಇವೆಲ್ಲ ಏನಂದರೆ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದ್ದಾಗ ನಮ್ಮ ಮನೆ ಕೆಲಸ ನಿಧಾನವಾಗಿ ನಿಂತೋಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮೊದಲೇ ಒಬ್ಬ ವಾಸ್ತು ನೋಡೋರನ್ನ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಅವ್ರ ಸಲಹೆನ ತೊಗೊಂಡು ನೀವು ಮನೆಗಳನ್ನ ಕಟ್ಕೊಂಡಾಗ ನಿಮ್ಮ ಮನೆ ಯಾವುದೇ ಕಾರಣಕ್ಕೂ ಸ್ಲೋ ಆಗೋಲ್ಲ. ಬೇಗ ಕಟ್ತೀರಾ, ಬೇಗ ಗೃಹ ಪ್ರವೇಶ ಮಾಡ್ತೀರಾ, ಆ ಮನೆಯಲ್ಲಿ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ನಮಸ್ಕಾರ.